ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಹೇಗಿದ್ದೀರಾ? ಇದು ಕಲಾ ಮಾಧ್ಯಮ, ನಾನು ಕಲಾ ಮಾಧ್ಯಮ ಪರಂ. ಸ್ನೇಹಿತರೆ, ಇದು ಬುಕ್ ಟಾಕ್ ಪುಸ್ತಕ ಪರಿಚಯದ ಕಾರ್ಯಕ್ರಮ. ಇವತ್ತು ಪುಸ್ತಕ ಯಾವುದು ಅಂತಂದರೆ ಭಾಳ ವಿಶೇಷವಾದ ಪುಸ್ತಕ. ಇಡೀ ಭಾರತದ ಜನ ಹೇಗಿದ್ರು, ಭಾರತೀಯರು ಹೇಗಿದ್ರು, ಕನ್ನಡಿಗರು ಹೇಗಿದ್ರು, ಇಲ್ಲಿ ಬೇರೆ ಬೇರೆ ವಿಚಾರಗಳು ಹೇಗಿದ್ವು ಅಂತ ತಿಳ್ಕೊಳ್ಳೋಂಥ ಪುಸ್ತಕ ಸ್ನೇಹಿತರೆ. ಹೌದು, ಭಾರತಕ್ಕೆ ತುಂಬ ಜನ ಪ್ರವಾಸಿಗರು ಬಂದ್ರಲ್ವ. ಭಾರತ ಅಲ್ಲದೆ ಇರೋವಂಥವ್ರು ವಿದೇಶಿಯರು, ಬೇರೆ ಬೇರೆ ಚೀನಾ, ಗ್ರೀಕ್, ಅಮೇರಿಕಾ, ಇಂಗ್ಲೆಂಡ್, ಬೇರೆ ಬೇರೆ ದೇಶಗಳು, ಇವನ್ ಆಫ್ರಿಕಾದಿಂದ ಅನೇಕ ಜನರು ಬಂದ್ರಲ್ಲ ಇಲ್ಲಿ ಭಾರತವನ್ನು ನೋಡೋಕ್ಕೆ. ಬೇರೆ ಬೇರೆ ಕಾರಣಕ್ಕೆ ಇತಿಹಾಸಕಾರರು ಇರ್ಬೋದು, ತತ್ವಶಾಸ್ತ್ರಜ್ಞರು ಇರ್ಬೋದು, ಬೇರೆ ಬೇರೆ ಚರಿತ್ರಕಾರರು ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಬಂದ ಪ್ರವಾಸಿಗಳಾಗ್ಬೋದು, ಆಮೇಲೆ ರಾಯಭಾರಿಗಳಾಗ್ಬೋದು, ಇವರೆಲ್ಲ ಇಲ್ಲಿ ಬಂದ್ರಲ್ಲ. ಏನನ್ನು ನೋಡಿದ್ರು ಇಲ್ಲಿ ಭಾರತದಲ್ಲಿ ಸುಮಾರು 2,500 ವರ್ಷಗಳ ಹಿಂದೆ. 2,500 ವರ್ಷ ಅಂತಂದರೆ ಮೌರ್ಯರ ಕಾಲದಿಂದ ಹಿಡ್ಕೊಂಡು ಈ ಕಡೆ ನಮ್ಮ ಬ್ರಿಟಿಷ್ನರ ಕಾಲದವರೆಗೂ ಇಡೀ ಭಾರತಕ್ಕೆ ಬಂದಂಥ ಅನೇಕ ಪ್ರವಾಸಿಗರು ಭಾರತವನ್ನು ಕಂಡ ಬಗೆ ಹೇಗಿತ್ತು ಅಂತ ದಾಖಲಿಸುವ ಪುಸ್ತಕವೇ ವಿಶೇಷವಾದ ಪುಸ್ತಕ. ಅದು ಸ್ನೇಹಿತರೆ, ದ ಒನ್ ಆ್ಯಂಡ್ ಓನ್ಲಿ ಪ್ರವಾಸಿ ಕಂಡ ಇಂಡಿಯಾ ಅಂತನ್ನುವ ಪುಸ್ತಕ ಸ್ನೇಹಿತರೆ. ಪ್ರವಾಸಿ ಕಂಡ ಇಂಡಿಯಾ, ಎಷ್ಟು ಚೆನ್ನಾಗಿದೆ ಟೈಟ್ಲ್ ನೋಡಿ. ಬರೆದದ್ದು ನಮ್ಮ HL ನಾಗೇಗೌಡರು. HL ನಾಗೇಗೌಡರ ಬಗ್ಗೆ ನಾನು ಏನು ಹೇಳಿ, ಅಂತ ಮಹನೀಯ ಅವರು, ಕನ್ನಡಿಗ. ಅಂಥವ್ರು ಕನ್ನಡಿಗರು ಹುಟ್ಟರು ನಾಡಿನ ನಾವೆಲ್ಲ ಹುಟ್ಟಿದ್ದೀವಲ್ಲ, ನಮ್ಮ ಅದೃಷ್ಟ ಸೀರಿಯಸ್ಲಿ. ಯಾಕಂದರೆ ಅವ್ರ ವೃತ್ತಿಯಲ್ಲಿ IAS ಅಧಿಕಾರಿ. ಅದಕ್ಕೆ ನೀವು HL ನಾಗೇಗೌಡರು ನೋಡಿದ್ರೆ ಯಾವಾಗಲೂ ಒಂದು ಒಳ್ಳೆ ಬ್ಲೇಸರ್ ಹಾಕ್ಕೊಂಡು ಒಳ್ಳೆ ಖಡಕ್ಕಾಗಿರ್ತಿದ್ರು ಅವರು. ಶಿಸ್ತಿನ ಸಿಪಾಯಿ ಅವರು HL ನಾಗೇಗೌಡರು. ಅವ್ರಿಗೆ ಜಾನಪದ, ಕನ್ನಡ ಸಾಹಿತ್ಯ, ಇತಿಹಾಸ, ಇದ್ರ ಬಗ್ಗೆ ಎಲ್ಲ ಭಾಳ ಆಸಕ್ತಿ ಇತ್ತು ಅವ್ರಿಗೆ. ಹಾಗಾಗಿ ಅವರು ಇವತ್ತಿನ ರಾಮನಗರದಲ್ಲಿರುವಂತಹ ಜಾನಪದ ಲೋಕ ಸ್ಥಾಪಿಸಿದ ಯಾರ್ರೀ? ನಮ್ಮ ನಾಗೇಗೌಡ್ರೆ. ಹಾಗಾಗಿ ಅಂಥ ನಾಗೇಗೌಡರು ಮಾಡುವಂಥ ಪುಸ್ತಕ ಇದು, ಪ್ರವಾಸಿ ಕಂಡ ಇಂಡಿಯಾ. ನಮ್ಮ HL ನಾಗೇಗೌಡರದ್ದು ದೊಡ್ಡ ಮನೆ ಅಂತ ಒಂದು ಕಾದಂಬರಿ ಇದೆ, ಭಾಳ ಅದ್ಭುತವಾಗಿದೆ. ಒಂಥರ ನಮ್ಮ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡ್ತಿ ಥರ ಕುವೆಂಪು ಅವ್ರ ಪುಸ್ತಕಗಳಿದ್ದಾವಲ್ಲ, ಅದರದ್ದು ಪುಸ್ತಕ ದೊಡ್ಡ ಮನೆ ಅಂತ. ಸೊ ಆ ಪುಸ್ತಕ ದಯವಿಟ್ಟು ಸಾಧ್ಯ ಆದರೆ ಓದಿ, ತುಂಬ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಅವರು ಪುಸ್ತಕ ಪ್ರವಾಸಿ ಕಂಡ ಇಂಡಿಯಾ. ಇದು ನನ್ನ ಕೈಲಿರೋದು ಸಂಪುಟ ಸಂಖ್ಯೆ ಎಷ್ಟೋ 8 ಇಲ್ಲಿದೆ ನೋಡಿ, ಸಂಪುಟ ಸಂಖ್ಯೆ 8 ಅಂತ. ಸೊ 8ನೇ ಸಂಪುಟ ಅಂದರೆ ಒಟ್ಟು 8 ಪುಸ್ತಕಗಳು ಸ್ನೇಹಿತರೆ. ಇವು ಸಂಪುಟ 1ರಿಂದ 8 ಅಂದರೆ ದ ಸೀರೀಸ್ ಆಫ್ 8 ಬುಕ್ಸ್ನಲ್ಲಿ ಪ್ರವಾಸಿ ಕಂಡ ಇಂಡಿಯಾ ಬಂದಿದೆ. ಅಂದರೆ ಒಂದೊಂದು ಪುಸ್ತಕ ಸುಮಾರು 600 ಪೇಜ್ ಇದೆ. 600 ಪೇಜು ಅಂತಂದರೆ 8 8 48 ಸುಮಾರು 5,000 ಪುಟಗಳ ಸಾಹಿತ್ಯ ಕನ್ನಡದಲ್ಲಿ. ಏನು ಹೋಗಲಿ, ಏನೋ ರದ್ದಿಗೆ ಬಿಸಾಕೋ ಸಾಹಿತ್ಯವಾ? ಅಲ್ಲ. ಇಡೀ ಭಾರತ ಹೇಗಿತ್ತು ರೀ, ಕರ್ನಾಟಕ ಹೇಗಿತ್ತು ರೀ, ನಮ್ಮನ್ನು ಆಳಿದ ರಾಜ ಮಹಾರಾಜರು ಹೇಗಿದ್ರು ರೀ, ಇಲ್ಲಿರುವಂಥ ಬೇರೆ ಬೇರೆ ಪದ್ಧತಿಗಳು ಹೇಗಿದ್ವು ರೀ, ಇಲ್ಲಿ ಒಳ್ಳೇದು ಹೇಗಿತ್ತು, ಕೆಟ್ಟದ್ದು ಹೇಗಿತ್ತು, ದರೋಡೆಕೋರರು ಹೇಗಿದ್ರು, ಜನ ಏನು ತಿಂತಿದ್ರು, ಕಾಡು ಜನ ಏನು ತಿಂತಿದ್ರು, ನಗರದ ಜನ ಏನು ತಿಂತಿದ್ರು, ಹಳ್ಳಿ ಜನ ಏನು ತಿಂತಿದ್ರು, ಏನು ಬೆಳೀತಿದ್ರು, ಉಡುಪು ಹೇಗಿತ್ತು, ರಾಜನ ಕ್ರೂರತನ ಹೇಗಿತ್ತಿತ್ತು, ರಾಣಿಯ ಜೊತೆಗೆ ಅವರ ವಿಕೃತತೆ ಹೇಗಿತ್ತು, ಖೈದಿಗಳನ್ನು ಹೇಗೆ ನಡೆಸ್ಕೊತಾ ಇದ್ರು, ಎಲ್ಲವನ್ನು ಸವಿಸ್ತಾರವಾಗಿ ದಾಖಲಿಸಿರುವ ಪುಸ್ತಕ ಪ್ರವಾಸಿ ಕಂಡ ಇಂಡಿಯಾ ಅಂತನ್ನುವ ಪುಸ್ತಕ ಸ್ನೇಹಿತರೆ. ಎಷ್ಟು ರೋಚಕವಾದ ಪುಸ್ತಕ ಅಂತಂದರೆ, ನಾನು ಈ ಪುಸ್ತಕ ಓದ್ಬಿಟ್ಟು ಫಿದಾ ಆಗ್ಬಿಟ್ಟೆ ನಾನು ನಿಮಗೆ. ಈ ಇಡೀ ಪುಸ್ತಕದಲ್ಲಿ ಏನಿದೆ, 8 ಪುಸ್ತಕದಲ್ಲಿ ನಾನು ಒಂದೊಂದೇ ಎಪಿಸೋಡಾಗಿ ನಿಮ್ಗೊಂದು 30 ಎಪಿಸೋಡಲ್ಲಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಪುಸ್ತಕ ಅದನ್ನು ಸರಣಿ ಶುರು ಮಾಡಿದ್ದೀನಿ, ಕೊಡ್ತೀನಿ ನಿಮಗೆ. ಅದರ ಪೀಠಿಕೆಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಉದಾಹರಣೆ ಹೇಳ್ಬಿಡ್ತೀನಿ. ಹುಯೆನ್ ಸಾಂಗ್ ನಿಮಗೆ ಗೊತ್ತಿದೆ. ಹುಯೆನ್ ಸಾಂಗ್ ಬಗ್ಗೆ ನಾನು ವಿಡಿಯೋ ಈ ಹಿಂದೆ ಮಾಡಿದ್ದೆ, 1 ತಿಂಗಳಿಂದೆ. ಹುಯೆನ್ ಸಾಂಗ್ ಚೀನಾದ ಒಬ್ಬ ಬೌದ್ಧ ಯಾತ್ರಿಕ. ಆತ ಬೌದ್ಧಿಸಮ್ ಫಾಲೋ ಮಾಡ್ತಿದ್ದಂಥ ಬೌದ್ಧ ಸನ್ಯಾಸಿ ಅಂತ ಕರಿಬೋದು. ಇಲ್ಲಿ ಬಂದು ಆತ ಭಾರತವನ್ನು ಕಂಡ ಹುಯೆನ್ ಸಾಂಗ್ ಅಲ್ವೇ. ಆತನನ್ನು ಗಂಗಾ ನದಿ, ಇವತ್ತಿನ ಗಂಗಾ ನದಿ ಇದೆಯಲ್ಲ, UP ಬಿಹಾರ, ಆ ಗಂಗಾ ನದಿ ತೀರದಲ್ಲಿ ದರೋಡೆಕೋರರು ಅಟ್ಯಾಕ್ ಮಾಡಿಬಿಡ್ತಾರೆ. ಆತನ ಬಳಿ ಇದೆಲ್ಲ ಕಸ್ಕೊಂಡು ನೀನು ತಲೆ ಕಡಿತೀವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಗ, ನನಗೆ ದಯವಿಟ್ಟು ಇನ್ನು ನಾನು ಬದುಕಲ್ಲ ಅಂತ ಗೊತ್ತಾಗುತ್ತೆ ಹುಯೆನ್ ಸಾಂಗ್ಗೆ. ಆತ ನನಗೊಂದು 2 ನಿಮಿಷ ಸಮಯ ಕೊಡಿ, ನಾನು ಬುದ್ಧನ ಕುರಿತು ಪ್ರಾರ್ಥಿಸ್ತೀನಿ ಅಂತ ಆತ ಬುದ್ಧನಿಗೆ ಕೈ ಮುಗಿದು ನಮಸ್ಕರಿಸ್ತಿರ್ಬೇಕಾದ್ರೆ, ಅದೇನು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗ್ತಾವಂತೆ, ಸಿಕ್ಕಾಪಟ್ಟೆ ಸುಂಟ್ರು ಗಾಳಿ ಶುರುವಾಗಿ ಈತ ಯಾರೋ ಮಹಾ ತಪಸ್ಸು ಇರಬೇಕು ಅಂತ ಆತನ ಕ್ಷಮೆ ಕೇಳಿ ಆನಂತರ ಮುಂದಕ್ಕೆ ಹೋದ್ರಂತೆ, ಅವ್ರ ಹತ್ರ ಬಿಟ್ಟು ಹೋದ್ರಂತೆ ಯಾರು ದರೋಡೆಕೋರರು. ಹುಯೆನ್ ಸಾಂಗ್ ದಾಖಲಿಸ್ತಾನೆ. ಆ ಥರದ ಅನೇಕ ರೋಚಕವಾದ ಘಟನೆಗಳಿರುವಂಥ ಪುಸ್ತಕ ಈ ಪ್ರವಾಸಿ ಕಂಡ ಇಂಡಿಯಾ. ಇಲ್ಲಿ ಬಂದಂಥ ಪ್ರವಾಸಿಗರ ಅನೇಕ ಅನುಭವಗಳು ಬೇರೆ ಬೇರೆ ಪುಸ್ತಕದಲ್ಲಿದ್ದಾವೆ. ಉದಾಹರಣೆಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯ, ಕ್ಷಮಿಸಿ ನಿಮ್ಗೆ ಹೆಂಗಂದರೆ ಗೊತ್ತಾಗಲ್ಲ, ವಿಜಯನಗರ ಸಾಮ್ರಾಜ್ಯ ಅಂದರೆ ಗೊತ್ತಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯ ಅಂತಲ್ಲ ಅದ್ರ ಹೆಸರು, ಕರ್ನಾಟಕ ಸಾಮ್ರಾಜ್ಯ ಅಥವಾ ಕನ್ನಡ ಸಾಮ್ರಾಜ್ಯ ಅಂತ ಅದ್ರ ಹೆಸರು. ಅದನ್ನು ವಿಜಯನಗರ ಅನ್ನೋದು ಅದರ ರಾಜಧಾನಿ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ತಪ್ಪಾಗಿ ಕರಿತಾ ಇದ್ವಿ ಬಿಡಿ. ಸೊ ಅಲ್ಲಿಗೆ ಬಂದಂತಹ ಪ್ರವಾಸಿಗರು ಯಾರ್ಯಾರು ಹೇಳಿ? ಅಬ್ದುಲ್ ರಜಾಕ್, ನ್ಯೂನೀಸ್ ಆ್ಯಂಡ್ ಡಮಿಂಗೋ ಪಯಾಸ್. ಇವರು ವಿಜಯನಗರ ಸಾಮ್ರಾಜ್ಯವನ್ನು ಹೇಗೆ ಕಂಡರು ನಿಮ್ಗೆ ಈಗಾಗಲೇ ತುಂಬ ಜನಜನಿತವಾಗಿ ಗೊತ್ತಿರೋ ಹಾಗೆ ಮುತ್ತು ರತ್ನ ಬೆಳ್ಳಿ ವಜ್ರಗಳನ್ನು ರಸ್ತೆಯಲ್ಲಿ ಮಾರ್ತಾಯಿದ್ರು. ಆ ಮಹಾನವಮಿ ದಿಬ್ಬದಲ್ಲಿ ಕೃಷ್ಣದೇವರಾಯರು ಕೂತು ಆ ಒಂದು ದಸರಾ ವೈಭವ, ಕುಸ್ತಿ ವರಸೆ ಅದೆಲ್ಲ ನಡೀತಾ ಇದ್ದ ಜಾಗ ಹೇಗಿತ್ತು, ಸಾಮಂತರು ಬಂದು ಹೇಗೆ ಅವ್ರಿಗೆ ಕಪ್ಪ ಕಾಣಿಕೆ ಕೊಡ್ತಾಯಿದ್ರು ವರ್ಷಕ್ಕೊಮ್ಮೆ, ಎಲ್ಲವನ್ನು ದಾಖಲಿಸಿದಾರಲ್ಲ. ಸೊ ಆ ಥರ ಇಡೀ ಭಾರತಕ್ಕೆ ಬಂದ ಬೇರೆ ಬೇರೆ ಪ್ರವಾಸಿಗರು, 100 ಪ್ರವಾಸಿಗರು ಏನನ್ನಂತ ಹೇಳಿದ್ರು ಭಾರತದ ಬಗ್ಗೆ, ಏನು ಬರೆದ್ರು, ಕಟ್ಕತೆ ಅಲ್ಲ ಅಥವಾ ಯಾವುದೋ ವಾಟ್ಸಪ್ ಯೂನಿವರ್ಸಿಟಿ ಅಲ್ಲ, ಪುಸ್ತಕದಲ್ಲಿ ದಾಖಲಿರೋದನ್ನು ಗ್ರೀಕ್, ಚೀನಾ, ಫ್ರೆಂಚ್, ಇಂಗ್ಲೀಷ್ ಅಥವಾ ಪರ್ಷಿಯನ್ ಎಲ್ಲ ಭಾಷೆಗಳಿದ್ದಂಥ ಸಾಹಿತ್ಯವನ್ನು ಕನ್ನಡಕ್ಕೆ ಮಾಡಿರೋರು ನಮ್ಮ ಗ್ರೇಟ್ HL ನಾಗೇಗೌಡರು. ಇಂಗ್ಲೀಷ್ನಿಂದ ಅನುವಾದಾಗಿ ಅನಂತರ ಕನ್ನಡಕ್ಕೆ ಬಂದಿದೆ. ಸೊ ಈ ಪುಸ್ತಕ ಸ್ನೇಹಿತರೆ, ಒಂದು ಘಟನೆ ನಾನು ನಿಮಗೆ ಹೇಳಲೇಬೇಕು. ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು ಸ್ನೇಹಿತರೆ, ಇಬ್ನ್ ಬತೂತಾ
ಇಬ್ನ್ ಬತೂತಾ ಅಂತ ಒಬ್ಬ ಪ್ರವಾಸಿಗ. ಆತ ಮೊರಾಕೋ ದೇಶದವನು, ಬೇಸಿಕ್ಲಿ ಆಫ್ರಿಕಾದ ಒಂದು ಮೊರಾಕೋ ದೇಶದವನು. ಆತ ಇಲ್ಲಿಗೆ ಬರ್ತಾನೆ. ಬರಬೇಕಾದ್ರೆ 2 ಘಟನೆ ಭಾಳ ಮುಖ್ಯವಾಗಿ ಹೇಳ್ತೀನಿ. ಇಬ್ನ್ ಬತೂತಾ ಹಿಂದೂ ಕುಶ್ ಪರ್ವತ, ಇವತ್ತಿನ ಸಿಲ್ಕ್ ರೂಟ್ ಅಂತ ಏನು ಕರೀತಾರಲ್ಲ, ಹಿಂದೂ ಕುಶ್ ಮೌಂಟನ್ಸ್, ಅದನ್ನು ದಾಟಿ ಭಾರತಕ್ಕೆ ಬರಬೇಕು ಅಂತ ಹೊರಡ್ತಾನೆ. ಆದರೆ ಆತ ದರೋಡೆಕೋರ ಕೈ ಸಿಗ್ತಾನೆ, ಪಡಬಾರ್ದು ಕಷ್ಟಪಡ್ತಾನೆ. ಕೊನೆಗೆ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಹೇಗೋ ತಪ್ಪಿಸ್ಕೊಂಡು ಬಂದು ಬಟ್ಟೆ ಎಲ್ಲ ಕಿತ್ತಾಕೊಂಡ್ಬಿಡ್ತಾರೆ ಅವರ ದರೋಡೆಕೋರರು. ಬರೀ ಬೆತ್ತಲೆ, ಲಿಟ್ರಲಿ ನೀವು ನಂಬಲ್ಲ, ಬರೀ ಬೆತ್ತಲೆ, ಒಂದೇ ಒಂದು ದಾರ ಕೂಡ ಇಲ್ಲದೆ ಆತ ಹಿಂದೂ ಕುಶ್ ಪರ್ವತಗಳನ್ನು ದಾಟಿ ಕೊನೆಗೆ ಬಂದು ಆತ ದೆಹಲಿ ತಲುಪ್ತಾನೆ. ಇಬ್ನ್ ಬತೂತಾ, ಗೊತ್ತಾಗ್ತಿದ್ಯಾ? ಆ ಥರದ ಘಟನೆಗಳೆಲ್ಲ ಇಬ್ನ್ ಬತೂತಾನೇ ಬರೆದಿರೋ ಡೈರಿ ಅದು. ಅದನ್ನು ನಮ್ಮ ನಾಗೇಗೌಡರು ಕನ್ನಡಕ್ಕೆ ಮಾಡಿಕೊಟ್ಟಿದ್ದಾರೆ, ಗೊತ್ತಾಗ್ತಿದ್ಯಾ? ಸೊ ಅದೊಂದು. ಆಮೇಲೆ ಇಬ್ನ್ ಬತೂತಾ ಬಂದದ್ದು ಯಾರ ಕಾಲದಲ್ಲಿ ಗೊತ್ತಾ? ನಮ್ಮ ತುಗ್ಲಕ್ ಇದ್ನಲ್ಲ ದೆಹಲಿನಲ್ಲಿ, ತುಗ್ಲಕ್ ಹುಚ್ಚು ದೊರೆ ಅಂತೆಲ್ಲ ಕರೆಸ್ಕೊತಿದ್ನಲ್ಲ, ತುಂಬ ಜೀನಿಯಸ್ಸು, ಆದರೆ ಹುಚ್ಚು ದೊರೆ. ಆತನ ಸಾಮ್ರಾಜ್ಯಕ್ಕೆ ಬರ್ತಾನೆ. ಬಂದಾಗ ಆತ ತುಘಲಕ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಇವತ್ತು ಮಾಡಿದ ನಿರ್ಧಾರ ನಾಳೆ ಮಾಡ್ತಿರಲಿಲ್ಲ, ಈ ಕ್ಷಣ ಮಾಡಿದ ನಿರ್ಧಾರ ಮುಂದಿನ ಕ್ಷಣ ಮಾಡ್ತಿರಲಿಲ್ಲ. ಸೊ ಆತನ ಆ ಸಾಮ್ರಾಜ್ಯಕ್ಕೆ ಬರ್ತಾನೆ. ಆತನ ಪ್ರೌಢಿಮೆಯನ್ನು, ಇಬ್ನ್ ಬತೂತನ ಪ್ರೌಢಿಮೆಯನ್ನು ಮೆಚ್ಚಿ ತುಘಲಕ್ಕು ಆತನಿಗೆ ಖಾಜಿ ಅಂತ ಒಂದು ಹುದ್ದೆ ಕೊಡ್ತಾನೆ. ಖಾಜಿ ಅಂದರೆ ನಿಮ್ಗೆ ಗೊತ್ತಿದೆ, ಇಸ್ಲಾಂನಲ್ಲಿ ನ್ಯಾಯಾಧೀಶ ಅಂತ. ಖಾಜಿಯ ಒಂದು ಸ್ಥಾನ ಕೊಡ್ತಾನೆ. ಮರುದಿವಸವೇ ಇವನು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳಿ ಆ ಖಾಜಿ ನ್ಯಾಯಾಧೀಶನನ್ನೇ ಬಂಧಿಸಿ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾನೆ, ಕೋಳ ಎಲ್ಲ ಹಾಕಿ. ಕೊನೆಗೆ ಆತ ಪ್ರಾರ್ಥನೆ ಮಾಡಿ ಇಲ್ಲ ನಾನು ಆಗಲ್ಲ ಅಂತ ಹೇಳಿ ಹೇಗೋ ಅವ್ನು ನಂಬಿಸಿ ಏನೋ ಮಾಡಿ ಇಬ್ನ್ ಬತೂತಾ ಸೆರೆಮನಿಯಿಂದ ತಪ್ಪಿಸ್ಕೊಂಡು ಚೀನಾಗೆ ಹೋಗಿ ತಲುಪ್ತಾನೆ ಇಬ್ನ್ ಬತೂತಾ. ಇದು ಅದನ್ನ ಕತೆ. ಸೊ ಹೇಗಿತ್ತು ಭಾರತ ಅನ್ನೋದಕ್ಕೆ ನಾನು ಇಲ್ಲಿ ನಿಮಗೆ ಉದಾಹರಣೆ ಸಹಿತ ಕೊಡಬೇಕಾಯಿತು, ಕ್ಷಮಿಸಿ. ಸೊ ಇದು ಒಂದು ಸ್ನೇಹಿತರೆ. ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನಾನು ನಿಮ್ಗೆ ಆಗಲೇ ಪ್ರಾಮಿಸ್ ಮಾಡಿರೋ ಹಾಗೆ ಪ್ರತಿಯೊಂದು ಸಂಚಿಕೆಯನ್ನು ನಾನು ನಿಮಗೆ ಪ್ರತಿಯೊಬ್ಬ ಪ್ರವಾಸಿಯು ಬರೆದಿರೋ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಮುಂದಿನ ಸಂಚಿಕೆಗಳಲ್ಲಿ. ಆದರೆ ಈ ಸಂಚಿಕೆಯಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ತುಂಬ ರೋಚಕವಾದಂಥ ಒಂದು ಥ್ರಿಲ್ಲಿಂಗ್, ಒಬ್ಬ ಖೈದಿ ಏನು ಬರೆದ ಭಾರತದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಒಂದು ಸಾಮ್ರಾಜ್ಯಶಾಹಿ ಬಗ್ಗೆ ಅಂತ ಹೇಳ್ತೀನಿ. ನೋಡಿ, ಈ ಖೈದಿ ಹೆಸರು ಏನು ಗೊತ್ತಾ? ಯುದ್ಧ ಖೈದಿ. ನಿಮ್ಗೆ ಯುದ್ಧ ಖೈದಿ ಅಂದ ತಕ್ಷಣ ನಿಮ್ಗೆ ಆಸಕ್ತಿ ಹುಟ್ಟುತ್ತೆ. ಜೇಮ್ಸ್ ಬ್ರಿಸ್ಟವ್ ಅಂತ ಹೇಳಿ ಒಬ್ಬ ಇಂಗ್ಲೀಷ್ ಸೈನಿಕ, ನಿಮ್ಗೆ ಗೊತ್ತಿದೆ, ನಮ್ಮ ಭಾರತವನ್ನು ಬ್ರಿಟಿಷ್ನವ್ರು ಆಳ್ತಿದ್ರು, ಗೊತ್ತಾಗ್ತಿದ್ದೀರೋ ನಿಮಗೆ? 18ನೇ ಶತಮಾನ ಅಂತ ಇಟ್ಕೊಳ್ಳಿ. ಆಗ ಜೇಮ್ಸ್ ಬ್ರಿಸ್ಟವ್ ಅಂತನ್ನುವ ಆತನ ಡೈರಿ, ಇದು ಯಾವುದೋ ಕಟ್ಟುಕತೆ ಎಲ್ಲ, ನಾಗೇಗೌಡರು ಬರೆದ ಕತೆ ಎಲ್ಲ, ಅಥವಾ ಇನ್ನೊಂದು ಯಾವುದೋ ವಾಟ್ಸಪ್ ಯೂನಿವರ್ಸಿಟಿ ಎಲ್ಲ, ಪ್ರವಾಸಿ ಕಂಡ ಇಂಡಿಯಾ. ಆತ ಭಾರತಕ್ಕೆ ಬಂದಿದ್ದ. ಸೊ ಈಸ್ ಎ ಪ್ರವಾಸಿ ಟೂರಿಸ್ಟ್. ಯಾರು? ಜೇಮ್ಸ್ ಬ್ರಿಸ್ಟವ್ ಸೈನಿಕನಾಗಿ ಬಂದಿದ್ದ, ಆದರೆ ಪ್ರವಾಸಿ ಅಲ್ವಾ? ಸೊ ಆತ ಏನು ಮಾಡ್ತಾನೆ, 14ನೇ ವಯಸ್ಸಿಗೆ, ಅವನು ಎಷ್ಟು ಚೆನ್ನಾಗಿ ಬರೀತಾನೆ ಅಂತ ನೋಡಿ ಇಲ್ಲಿ. ಜೇಮ್ಸ್ ಬ್ರಿಸ್ಟವ್ 1757ರಲ್ಲಿ ಇಂಗ್ಲೆಂಡ್ನ ನಾರ್ಪೋಕ್ ನಾಡಿನ ನಾರ್ವಿಚ್ ಎಂಬಲ್ಲಿ ಹುಟ್ಟಿದೆ. ನನ್ನ ಅಪ್ಪ ಕಮಾರ, ಅಂದರೆ ಬಡಗಿ, ವುಡ್ ವರ್ಕ್ ಮಾಡೋಂಥನು. ಅವನು ನನ್ನನ್ನು ಒಬ್ಬ ಬಡಗಿ ಬಳಿ ಕೆಲಸಕ್ಕೆ ನೇಮಿಸ್ದ. ಅದು ನನಗೆ ಸಾಲ್ತಿರಲಿಲ್ಲ. ನಾನೇನು ಮಾಡಿದೆ, 14ನೇ ವಯಸ್ಸಿಗೆ ಹೋಗಿ ನಾನು ಇಂಗ್ಲೆಂಡ್ ಸೈನ್ಯ ಸೇರಿಕೊಂಡೆ. ಇಂಗ್ಲೆಂಡ್ ಸೈನ್ಯ ಸೇರ್ಕೊಂಡ ತಕ್ಷಣ ಆ ಇಂಗ್ಲೆಂಡ್ ಸೈನ್ಯ ಆತನ ಹಡಗು ಹತ್ತಿಸಿ ಸೀದಾ ಭಾರತಕ್ಕೆ ಹೋಗೋದು ಕಳಿಸ್ತಾರೆ. ಭಾರತಕ್ಕೆ ಕಳಿಸಿದ ಆತ ಎಲ್ಲಿಗೆ ಬಂದ? ಸೀದಾ ನಮ್ಮ ಬಂಗಾಳಕ್ಕೆ ಬಂದ, ಅಂದರೆ ಕಲ್ಕತ್ತಾಗೆ ಬಂದ. ಕಲ್ಕತ್ತಾದಲ್ಲಿ ಹಡಗ್ನಲ್ಲಿ ಬಂದು ಇಳಿದ ತಕ್ಷಣ ಆತ 15ನೇ ವಯಸ್ಸಿಗೆ ಮಾಡಿದ ಯುದ್ಧ ಯಾವುದು ಗೊತ್ತಾ? ಸಿರಾಜುದ್ದೌಲನ ವಿರುದ್ಧ ಮಾಡಿದಂತಹ ಬಂಗಾಳದ ಪ್ಲಾಸಿ ಕದನ, ದ ವಾರ್ ಆಫ್ ಪ್ಲಾಸಿ. ನೋಡಿ ಎಷ್ಟು ಚೆನ್ನಾಗಿದೆ, ರೋಚಕವಾಗಿದೆ. ಆತನ ಡೈರಿ ಇದು, ನಾನೇನು ಹೇಳ್ತೀರಾ, ಆತನ ಡೈರಿ ಇದೆ. ನೀವು ಬೇಕಾದ್ರೆ ಪ್ರವಾಸಿ ಕಂಡ ಇಂಡಿಯಾ ಸಂಪುಟ 8 ತೊಗೊಂಡು ಓದಿ, ಅದರಲ್ಲಿದೆ. ಪುಟ ನಂಬರ್ 109 ಜೇಮ್ಸ್ ಬ್ರಿಸ್ಟವ್ ಡೈರಿ ಇದೆ. 35 ಪೇಜ್ ಇದೆ. ಒಳ್ಳೆ ರೋಚಕ ಸಿನಿಮಾ ಕಾದಂಬರಿ ಥರ ಓದಿಸ್ಕೊಳ್ಳುತ್ತದು. ಸೊ ಅಲ್ಲಿ ಹೇಳ್ತಾನೆ, ಆ ಯುದ್ಧ ಗೆದ್ದ ನಂತರ ಆತನನ್ನು ಸೌತ್ಗೆ ಡೆಪ್ಯೂಟ್ ಮಾಡ್ತಾರೆ, ಮದ್ರಾಸ್ ಡೆಪ್ಯೂಟ್ ಮಾಡ್ತಾರೆ. ಅಲ್ಲಿ ಈ ಪಾಂಡಿಚೇರಿ ಮೇಲೆ ಯುದ್ಧ ಆಗುತ್ತೆ. ಪಾಂಡಿಚೇರಿ ಮೇಲೆ ನೋಡಿ, ಇಲ್ಲಿ ಹೈದರಾಲಿ ವಾಂಡಿವಾಶ್ ಮೇಲೆ ದಾಳಿ ನಡೆಸಿದ್ದ. ಹೈದರಾಲಿ 1781 ಜನವರಿ 17ರಂದು ಯುದ್ಧಕ್ಕೆ ಹೊರಟವು. ನಮ್ಮ ಇಡೀ ಸೈನ್ಯದಲ್ಲಿ 7,000 ಜನರಿದ್ದರು. ಓಕೆ, ಹೈದರಾಲಿ ವಾಂಡಿವಾಶ್ ಮೇಲೆ ದಾಳಿ ನಡೆಸಿದ್ದ. ಅದರ ರಕ್ಷಣೆಗೆ ನಾವು ಹೋದವು. ಅಂದರೆ ಬಹುಶಃ ಪಾಂಡಿಚೇರಿ ಇರಬೇಕು, ನಾವು ವಾಂಡಿ ಅಂತ ಇದೆ. ಆದರೆ ಆ ಯುದ್ಧಕ್ಕೆ ಹೋದಾಗ ಈತ ಇದೇ ಜೇಮ್ಸ್ ಬ್ರಿಸ್ಟವ್ ಯಾರ ಕೈಗೆ ಸಿಕ್ಕಿಬಿಡ್ತಾನೆ ಗೊತ್ತಾ? ಹೈದರಾಲಿಯ ಸೈನಿಕರ ಕೈಗೆ ಸಿಕ್ಕಿಬಿದ್ದು ಬಿಡ್ತಾನೆ. ಆತ ಬರೀತಾನೆ, ನಾನು ಆ ಅನಾಗರಿಕರ ಕೈಗೆ ಸಿಕ್ಕಿಬಿದ್ದೆ. ನಾನು ಹೇಳ್ತಿಲ್ಲ ನೋಡಿ, ನಾನು ಪದ ತೋರಿಸಿ ವಸಂತ ಅವ್ರಿಗೆ, ನಾನು ಹೇಳ್ತಿಲ್ಲ, ನಾನು ಆ ಅನಾಗರಿಕರ ಕೈಗೆ ಸಿಕ್ಕಿಬಿದ್ದೆ. ಇಲ್ಲಿಂದ ನನ್ನ ಸ್ಥಿತಿ ಚಿಂತಾಜನಕವಾಯಿತು. ನನ್ನನ್ನು ಚಿತ್ರಹಿಂಸೆಗೆ ಗುರಿಪಡಿಸಿದ್ರು, ತುಚ್ಛವಾಗಿ ಕಂಡರು. ಕೈಗಳನ್ನು ಬೆನ್ನ ಹಿಂದೆ ಕಟ್ಟಿ ಹೈದರಾಲಿ ಬಳಿ ಕರ್ಕೊಂಡೋದ್ರು. ಹೈದರಾಲಿ ಸೈನ್ಯ ಅಲ್ಲಿಂದ 6 ಕಿಲೋಮೀಟರ್ ದೂರ ಬಿಡಿಬಿಟ್ಟಿರುತ್ತೆ. ಆತ ಡೇರೆ, ಯುದ್ಧಕ್ಕೆ ಬಂದಾಗ ಡೇರೆ ಹೇಗಾಗ್ತಿದೆ ಅದರ ವಿವರ ಇದೆ. ಆಮೇಲೆ ಇಡೀ ಆತನಿಗೆ ಸುಮಾರು 30 ದಿನ ಆತನಿಗೆ ಹೇಗೆ ಚಿತ್ರಹಿಂಸೆ ಕೊಟ್ಟರು, 7 ದಿನ ಆತನಿಗೆ ಊಟ ಕೊಡದೆ ಹೇಗೆ ಆತನನ್ನು ಕಾಡಿದ್ರು. ಮತ್ತು ಅವನನ್ನು ಬರೀ ಮೈಯಲ್ಲಿ ಅಲ್ಲಿಂದ ಅವನನ್ನು ಏನು ಮಾಡ್ತಾರೆ, ಆ ಸೆರೆ ಸಿಕ್ಕ ಜಾಗದಿಂದ ಆತನನ್ನು ಜಿಂಜಿಕೋಟೆ ಕರ್ಕೊಂಬರ್ತಾರೆ. ಜಿಂಜಿಕೋಟೆಯಿಂದ ಹೊಸೂರಿನಿಂದ ಆತನನ್ನು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಬರ್ತಾರೆ. ಶ್ರೀರಂಗಪಟ್ಟಣ ನಿಮ್ಗೆ ಗೊತ್ತು, ಅದು ಹೈದರಾಲಿಯ ಕ್ಯಾಪಿಟಲ್ ಸಿಟಿ ಆಗಿತ್ತು, ಟಿಪ್ಪು ಸುಲ್ತಾನ್ ಕ್ಯಾಪಿಟಲ್ ಸಿಟಿ. ಅಲ್ಲಿಟ್ಕೋತಾರೆ ಅವನನ್ನು. ಅಲ್ಲಿಟ್ಕೊಂಡು ಹೇಗೆ ಜೈಲುಗಳಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ನಡೆಸಿದ್ದ ಆ ಜೈಲುಗಳಲ್ಲಿ ಯುದ್ಧ ಕೈದಿಗಳಿಗೆ ಹೇಗೆ ಮಾರಣ
ಮಾರಣಾಂತಿಕವಾದ ಚಿತ್ರಹಿಂಸೆ ಕೊಡ್ತಿದ್ರು ಬರೀತಾರೆ. ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲೇಬೇಕಾಗಿರೋಂಥದ್ದು ನೋಡಿ, ನಾವು ನೀವಾಗಲೇ ಶ್ರೀರಂಗಪಟ್ಟಣದ ಕೋಟೆ ಅಥವಾ ಜೈಲುಗಳನ್ನ ನಾವು ಕಲಾಮಾಧ್ಯಮದಲ್ಲಿ ವಿಡಿಯೋ ಮಾಡಿದ್ದೀವಿ ನಮ್ಮ ಗೈಡ್ ಮದನ್ ಅವ್ರ ಜೊತೆಗೆ. ಅವ್ರು ಹೇಳಿದರು ಕ್ಯಾಪ್ಟನ್ ಬೈಲಿ ಕೂಡ ಅರೆಸ್ಟ್ ಮಾಡಿ ಆ ಜೈಲಲ್ಲಿ ಹಾಕಿದ್ರು ನೋಡಿ. ಇಲ್ಲಿ ಕ್ಯಾಪ್ಟನ್ ಬೈಲಿ, ಕರ್ನಲ್ ಬೈಲಿ ಕೂಡ ಅಲ್ಲಿರ್ತಾನೆ ನೋಡಿ. ಅಲ್ಲಿ ಹೋದಾಗ ಸಿಡುಬು ಬಂದು ತುಂಬ ಜನ ಸತ್ತೋಗ್ತಾರೆ. ಆದರೆ ಈತ 10 ವರ್ಷ ಜೈಲಿನಲ್ಲೇ ಕಳೀತಾನೆ. ಕೆಲವು ವರ್ಷ ಹೈದರಾಲಿ ಸತ್ತ ಮೇಲೆ ಟಿಪ್ಪು ಕೆಳಗಡೆ 10 ವರ್ಷ ಶ್ರೀರಂಗಪಟ್ಟಣ ಜೈಲಲ್ಲೇ ಪೊಡುಬಾರ್ದು ಹಿಂಸೆ ಆತ ಬದುಕು ಕಳೀತಾನೆ. ಅವನ ಜೊತೆ ಬಂದವ್ರು ಬಹುತೇಕರು ಸತ್ತೋಗ್ಬಿಡ್ತಾರೆ. ಸಿಡುಬು ಬಂದು ಇನ್ನೊಂದು ಯಾವುದಾದ್ರು ಒಂಥರ ಈ ಗುಪ್ತಾಂಗಗಳಲ್ಲಿ ಊತಗಳು ಶುರುವಾಗೆಲ್ಲ ಸತ್ತೋಗ್ತಾರೆ. ಊಟ ಇಲ್ಲದೆ ಹೊಡೆತಕ್ಕೆ ಸಿಗೋಕ್ಕಾಗದೆ ಸತ್ತೋಗ್ತಾರೆ. ಆದರೆ ಈತ ಮಾತ್ರ ಬದುಕ್ಬಿಡ್ತಾನೆ. ಹೇಗೆ ಬದುಕ್ತಾ ಅನ್ನುವ ಗುಟ್ಟು ಇದರಲ್ಲಿದೆ. ಹೇಗೆ ಅವನ ಕಾಲಿನ ಗಾಯಕ್ಕೆ ಔಷಧಿ ಮಾಡ್ಕೋತಾ ಇದ್ದ ಜೈಲೊಳಗಡೆ ಅಂತ ರೋಚಕ ವಿವರಗಳೆಲ್ಲ ಇದ್ದಾವೆ. ಹೀಗಿದ್ದಾಗ ಹೈದರಾಲಿ ಏನು ಮಾಡ್ತಿದ್ದ, ಈ ಥರ ಇಂಗ್ಲೀಷ್ ಮನ್ ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿ ಸೆರೆ ಸಿಕ್ಕಂಥ ಸಿಪಾಯಿಗಳನ್ನು, ಅವರ ಸೇನಾಧಿಪತಿಗಳನ್ನು ತಂದು ಚಿತ್ರಹಿಂಸೆ ಕೊಡ್ತಾ ಇದ್ದ. ಜೊತೆಗೆ ಇನ್ನೊಂದು ರೋಚಕವಾದ ವಿಚಾರ, ನಾನು ಸೆರೆಮನೆಯಲ್ಲಿದ್ದ 6 ತಿಂಗಳಲ್ಲಿ ನಾಯರ್ ಎನ್ನುವರು ಸೆರೆಮನೆಗೆ ಬಂದ. ಆತ ಬ್ರಾಹ್ಮಣನ ಮತ್ತು ಕಾವಲು ಪಡೆಯ ನಾಯಕ. ಬಂದವನ್ನು ಸಾರ್ಜೆಂಟ್ ಡೆಂಪ್ಲರ್ ಮತ್ತು ಇತರ 15 ಯುದ್ಧ ಖೈದಿಗಳನ್ನು ಆಯ್ಕೆ ಮಾಡಿದ. ಅದರಲ್ಲಿ 2 ಹುಡುಗರು ಇದ್ದರು, ಚಿಕ್ಕ ಹುಡುಗರು. ಆಮೇಲೆ ಅವ್ರ ಬೇಡಿಗಳನ್ನು ತೆಗೆಸಿ ಕರ್ಕೊಂಡು ಸುನ್ನತಿ ಮಾಡಲು ಕರ್ಕೊಂಡು ಹೋದರು. ಅವರು ಭಾರಿ ವಿರೋಧಿಸಲು ಕೇಳಲಿಲ್ಲ. ಅವರ ಬೊಬ್ಬೆಯನ್ನು ನಿಲ್ಲಿಸಲು ಅವರಿಗೆ ಒಂದು ಮಾದಕ ಪಾನೀಯ ಕುಡಿಸಿ ಅವರನ್ನು ನಿದ್ರೆಗೆ ಒಳಪಡಿಸಿ ಅವರ ಸುನ್ನತಿ ಮಾಡಿದರು. ಸುನ್ನತಿ ನಿಮ್ಗೆ ಗೊತ್ತಿದೆ, ಇಸ್ಲಾಂ ಧರ್ಮದಲ್ಲಿ ಶಿಶ್ನದ ಮೇಲಿನ ಚರ್ಮವನ್ನು ಸ್ವಲ್ಪ ಕತ್ತರಿಸುವ ಪ್ರಕ್ರಿಯೆಯನ್ನು ಸುನ್ನತಿ ಅಂತ ಕರೀತಾರೆ. ಸೊ ಅದನ್ನು ಅವ್ರಿಗೆ ಮಾಡಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ನನಗೂ ಮಾಡಿದರು. ಯಾರಿಗೆ? ಇದೇ ಜೇಮ್ಸ್ ಬ್ರಿಸ್ಟೋವ್ಗೆ ಆತನ ಶಿಶ್ನದ ಮೇಲೆ ಚರ್ಮವನ್ನು ತೆಗೆದು ಆತನನ್ನು ಇಸ್ಲಾಂಗೆ ಮತಾಂತರಿಸಿ ಅವನನ್ನು ಇಸ್ಲಾಂ ಸೈನಿಕನನ್ನಾಗಿ ಆತನ ಮಾಡಿಕೊಂಡು ಬೇಡಿಗಳನ್ನು ಬಿಚ್ಚಿ ಬೇರೆ ಬೇರೆ ಭಾಗಗಳಿಂದ ಕರ್ಕೊಂಬಂದಂಥ ಬೇರೆ ಬೇರೆ ಗುಲಾಮಿ ಸೈನಿಕರಿಗೆ ಯುದ್ಧ ತರಬೇತಿ ಕೊಡೋಕೆ ಇವನನ್ನೇ ಇಟ್ಕೊಂಡಿದ್ರಂತೆ ನೋಡಿ, ಹೈದರಾಲಿ ಇಟ್ಕೊಂಡಿದ್ದಂತೆ. ಸೊ ಅದು ಆತನದ್ದು ಇರುವಂಥದ್ದು. ಸೊ ಆ ಥರ ಆಮೇಲೆ ತಪ್ಪಿಸ್ಕೊಳ್ಳೋಕ್ಕೆ ಇವರು ಒಂದು ಸಲ ಪ್ಲ್ಯಾನ್ ಮಾಡ್ತಾರೆ. ಇವರು ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಬೇಕಾಗಿರುವಂತಹ ವಸ್ತುಗಳು ಎಲ್ಲ ಮಾಡಿ, ಆಮೇಲೆ ಅಕ್ಕಿಯೆಲ್ಲ ಒಂದು ಶೇಖರಣೆ ಮಾಡಿ ಇಟ್ಕೊಂಡು ಅದೆಲ್ಲ ತುಂಬ ರೋಚಕವಾಗಿದೆ. ಹೇಗೆ ಅಕ್ಕಿ ಶೇಖರಿಸ್ತಾ ಇದ್ರು, ಯಾವುದನ್ನ ಥ್ರಿಲ್ಲರ್ ಸಿನಿಮಾ ಮಾಡೋರಿಗೆ ಅಥವಾ ಯುದ್ಧದ ಸಿನಿಮಾ ಮಾಡೋರಿಗೆ ಈ ಇಡೀ 35 ಪೇಜ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಇದು ಸೀನದು. ಎಲ್ಲ ಇಟ್ಕೋತಾರೆ. ಆದರೆ ಅವ್ರ ದುರದೃಷ್ಟವಶ ಸ್ಕ್ರೀನ್ ಪ್ಲೇ ಚೇಂಜ್ ಆಗುತ್ತೆ. ಅವ್ರು ದೊಡ್ಡ ಮಳೆ ಬಂದು ಶ್ರೀರಂಗಪಟ್ಟಣದ ಕೋಟೆ ಒಂದು ಕಡೆ ಗೋಡೆನೇ ಬಿದ್ದೋಗುತ್ತೆ. ಇವ್ರು ಯಾವ ಗೋಡೆ ಹಾರಬೇಕು ಅಂತಾರೆ ಆ ಗೋಡೆನೇ ಬಿದ್ದೋಗುತ್ತೆ. ಆಗ ಹೈದರಾಲಿ ಅಲ್ಲಿಗೆ ತುಂಬ ಜನ ಸೈನಿಕರನ್ನ ಹಾಕಿ ಇದನ್ನು ಕಟ್ಟಿ ಅಂತಲೇ ತಪ್ಪಿಸ್ಕೊಳಕ್ಕಾಗಲ್ಲ. ಅಲ್ಲಿಂದ 3-4 ವರ್ಷ ತಳ್ಳುತ್ತಿ ಇವ್ರದ್ದು ಪೂರ್ತಿ. ಆಮೇಲೆ ಟಿಪ್ಪು ಏನು ಮಾಡ್ತಾನೆ, ಬಿದನೂರಿಗೆ ಹೋಗ್ತಾನೆ. ಬಿದನೂರು ನಿಮ್ಗೆ ಗೊತ್ತಿದೆ, ಈ ನಮ್ಮ ಹೊಸನಗರ ಹತ್ರ ಇರೋ ಬಿದನೂರು ದಂಗೆ ಅಂತೆಲ್ಲ ಭಾಳ ಪ್ರಸಿದ್ಧಿ. ಅಲ್ಲಿ ಹೋಗಿ 4 ಜನ ಯುರೋಪಿಯನ್ ಹೆಣ್ಣುಮಕ್ಕಳು ಮತ್ತು 4 ಜನ ಯುರೋಪಿಯನ್ ಗಂಡಸರು ಅಂದರೆ ಅವ್ರ ಗಂಡರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಗಂಡಸರನ್ನ ಜೈಲಿಗೆ ಹಾಕ್ತಾನೆ. ಹೆಣ್ಣುಮಕ್ಕಳನ್ನ ಅಲ್ಲಿದ್ದ ಕರಿಯ ಗುಲಾಮರಿಗೆ ಅವ್ರ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಅವ್ರನ್ನ ನೇಮಿಸ್ತಾನೆ, ಆ 4 ಜನ ಹೆಣ್ಮಕ್ಳ ಮೇಲೆ. ಸೊ ಅದೆಲ್ಲ ವಿವರಗಳಿದ್ದಾವೆ, ನಾನು ಹೆಣ್ಣು ಹೇಳ್ತಿಲ್ಲ. ಆಮೇಲೆ ಒಬ್ಬ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಸಿಕ್ಕಿಬಿದ್ದಿದ್ದಕ್ಕೆ ಆ ತುಕಡಿಯಲ್ಲಿ 1,500 ಜನ ಸೈನಿಕರಿದ್ರಂತೆ. 1,500 ಜನಕ್ಕೂ ಒಂದೊಂದು ಹುಣಸೆ ಕಡ್ಡಿಯನ್ನು ಕೊಟ್ಟು 1,500 ಜನರು ಒಂದೊಂದು ಏಟು ಹೊಡಿಬೇಕು ಆತನಿಗೆ. ಆತ ಬದುಕಿದರೆ ಅವನ ಪುಣ್ಯ, ಇಲ್ಲಾಂದ್ರಿಂದ ಆ ಥರ ಹೊಡೆಸ್ಕೊಂಡು ಅನೇಕರು ಸತ್ತೋಗ್ತಾರೆ, ಯಾರೋ ಒಬ್ರು ಉಳಿತಾರೆ. ಅದರಲ್ಲಿ ಈತ ಕೂಡ ಒಬ್ಬ ಜೇಮ್ಸ್ ಬ್ರಿಸ್ಟೋವ್. ಈ ಥರ ಆಗಿ ಚಿತ್ರಹಿಂಸೆ ಅನುಭವಿಸಿ ಮುಸ್ಲಿಮ್ ಕನ್ವರ್ಟ್ ಆಗಿ ಆ 100 ಕಷ್ಟ ಕಾರ್ಪಣ್ಯಗಳಿಗೊಳಗಾಗಿ ಒಳ್ಳೆ ಗಾಳಿ ಇಲ್ಲದೆ ನೀರಿಲ್ಲದೆ ಏನೋ ಮಾಡಿ ಕೊನೆಗೂ ಒಂದು ದಿವಸ ಇವರೊಂದು 7-8 ಜನ ಸೇರಿ ಆ ಶ್ರೀರಂಗಪಟ್ಟಣದ ಜೈಲಿಂದ ಎಸ್ಕೇಪ್ ಆಗಿ ಬರ್ತಾರೆ. ತುಂಬ ಜನ ಚದುರೋಗ್ತಾರೆ, ಅವ್ರ ಪ್ಲ್ಯಾನ್ ಎಲ್ಲ ವಿಫಲ ಆಗುತ್ತೆ. ತುಂಬ ಜನ ಚದುರೋಗ್ತಾರೆ, ಕೆಲವರು ಮರುಬಂಧನಕ್ಕೊಳಗಾಗ್ತಾರೆ. ಈತ ತಪ್ಪಿಸ್ಕೋತಾನೆ, ಹೊರಗೆ ಬಂದಾಗ ಒಬ್ಬನೇ ಕಾಲಲ್ಲಿ ಬೇಡಿ ಇದೆ, ಕಬ್ಬಣದ ಕೋಳ. ಹೇಗೆ ಹೋಗೋದು ಮುಂದಕ್ಕೆ? ಮಡ್ರಾಸ್ವರೆಗೂ ಹೋಗಬೇಕು. ಮಡ್ರಾಸಲ್ಲಿ ಆತನ ಯುರೋಪಿಯನ್ ಸೈನ್ಯದ ಅಧಿಕಾರಿಗಳಿದ್ದಾರೆ, ಅವ್ರನ್ನೋಗಿ ತಲುಪಿದರೆ ಇವತ್ತು ಬದುಕ್ಬೋದು, ಇದನ್ನು ಇಂಗ್ಲೆಂಡಿಗೆ ವಾಪಸ್ ಕಳಿಸ್ಬೋದು ಅಂತ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಎದುರುಗಡೆ ಒಂದು ಹೈದರಾಲಿಯ ಒಂದು ಸೈನ್ಯದ ತುಕಡಿ ಕೂತ್ಕೊಂಡು ಅಡುಗೆ ಮಾಡ್ತಾ ಕುಡಿತಾ ಮಾತಾಡ್ತಿರುತ್ತೆ. ಇವ್ರನ್ನ ದಾಟ ಹೋಗೋಕ್ಕಾಗಲ್ಲ ತಪ್ಪಿಸ್ಕೊಂಡು ಅಂತಂದಾಗ ಏನು ಮಾಡ್ತಾನೆ ಇವನು, ಅಲ್ಲಿ ಬಿದ್ದಿದ್ದ ಒಂದು ಬಟ್ಟೆನ ಮೇಲೆ ಹಾಕ್ಕೊಂಡು ಹೋಗ್ತಿದ್ದಾಗ ಯಾರೋ ಒಬ್ಬ ಕುಡಿದು ಮತ್ತೆ ಹೇಳ್ತಾನೆ ಸೈನಿಕ, ಅಲ್ಲಿ ನೋಡಿ ಯಾರೋ ಯುರೋಪಿಯನ್ ಓದಂಗಿದ್ದಾನೆ ಅಂತ. ಇನ್ನೊಬ್ಬ ದೂರದಲ್ಲಿ ನೋಡಿ, ಇಲ್ಲ ಕಣ ಯಾವುದೋ ಮುದುಕಿ ಇರಬೇಕು, ಹೋಗ್ತಿದೆ ನೋಡಿ, ಕಾಲಲ್ಲಿ ಬಳೆ ಸದ್ದು ಬರ್ತಿದೆ ಅಂತ ಅದನ್ನು ಬಳೆ ಸದ್ದು ಅಂದ್ಕೋತಾನೆ. ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಮಡ್ರಾಸಿಗೆ ಬಂದು ಕಾಡು ಮೇಡೆಲ್ಲ ಅರಿದು ಊಟ ಇಲ್ಲದೆ ಮಡ್ರಾಸಿಗೆ ಬಂದು ಆತ ಮೆಡ್ರಾಸ್ನಲ್ಲಿ ಇದ್ದಂತಹ ಯುರೋಪಿಯನ್ ಆಫೀಸರ್ಗೆ, ಆವತ್ತಿನ ಆಫೀಸರ್ಗೆ ಹೇಳ್ತಾನೆ ನನ್ನ ಕಷ್ಟ ಎಷ್ಟೆಲ್ಲ ಆಯಿತು ಅಂತ. ಆ ಯುರೋಪಿಯನ್ ಆಫೀಸರ್ ಆತನಿಗೆ 10 ವರ್ಷದ ಸಂಬಳ ಕೊಡಿಸ್ತಾನೆ, ಜೈಲಿದ್ದ 10 ವರ್ಷದ ಸಂಬಳ, ಮತ್ತು ಆತನು ವಾಪಸ್ ಇಂಗ್ಲೆಂಡಿಗೆ ಕಳಿಸ್ತಾನೆ. ಅದಷ್ಟನ್ನು ಬರೆದಿದ್ದಾನೆ ಈ ನಮ್ಮ ಜೇಮ್ಸ್ ಬ್ರಿಸ್ಟೋವ್ ಅಂತ. ಇದು ನಾನು ಮೆಡ್ರಾಸಿಗೆ ಬಂದ ಮೇಲೆ ನನ್ನ ಕಷ್ಟಗಳನ್ನು ಕೇಳಿದ ಮಿಲಿಟರಿ ಆಡಿಟರ್ ಜನರಲ್ ಅವರು ನಾನು ಖೈದಿಯಾಗಿದ್ದ ವೇಳೆಯ ಸಂಬಳವನ್ನು ಪೂರ್ತಿಗೊಳಿಸಿದ್ರು. ಇದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಕಥೆ ಮುಕ್ತಾಯ ಮಾಡ್ತೀನಿ ಅಂತ ಜೇಮ್ಸ್ ಬ್ರಿಸ್ಟೋವ್ ಇಲ್ಲಿ ಕಥೆಯನ್ನು ಮುಕ್ತಾಯ ಮಾಡ್ತಾನೆ. ಇನ್ನೊಬ್ಬಿದೆ, ನೀವು ಒಬ್ಬ ಅನಾಮಧೇಯ ಸೈನ್ಯಾಧಿಕಾರಿ ಕಥೆ, ಅದನ್ನು ಒಂದೊಂದೇ ಎಪಿಸೋಡ್ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಪೂರ್ತಿ ಎಲ್ಲವನ್ನೂ. ಬರೀ ಇದು ಮಾತ್ರ ಅಲ್ಲ, ತುಂಬ ವಿಚಾರಗಳಿದ್ದಾವೆ ಭಾರತದಲ್ಲಿ ನಾವು ಕಂಡು ಕೇಳರಿಯದ ಇತಿಹಾಸ, ಎಲ್ಲವನ್ನು ಹೇಳ್ತೀನಿ. ಸೊ ಆ ಥರದೊಂದು ಪುಸ್ತಕ ಪ್ರವಾಸಿ ಕಂಡ ಇಂಡಿಯಾ, H.L. ನಾಗೇಗೌಡರು, ಕನ್ನಡಿಗ, ಹೆಮ್ಮೆ ಕನ್ನಡಿಗರಿ ಅವ್ರು ಮಾಡುವಂಥ ಪುಸ್ತಕ.
ಆ ಪುಸ್ತಕ ತರಿಸ್ಕೊಳ್ಳಿ, ಓದೋ ಸಂಸ್ಕೃತಿ ಹೆಚ್ಚಾಗಲಿ. ಮನೆಯಲ್ಲಿ ಯಾವುದಾದ್ರು ಬೇಡದಿರೋಂಥ ವಾಟ್ಸಪ್ ರೀಲ್ಸ್ಗಳು ಅವು ಇವು ನೋಡೋ ಬದಲು ಪುಸ್ತಕ ನೀವು ಓದಿ ನಿಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ನೀವು ಮೊಬೈಲ್ ನೋಡ್ತಾ ಮಕ್ಳಿಗೆ ಮೊಬೈಲ್ ನೋಡಬೇಡ ಅಂತ ಹೇಳೋದ್ರಲ್ಲಿ ಯಾವ ಹಕ್ಕು ಅಧಿಕಾರವೂ ಇಲ್ಲ. ನಾವು ಪುಸ್ತಕ ಹೇಳಿದ್ರೆ ನಮ್ಮ ಮಕ್ಕಳು ಕೂಡ ಪುಸ್ತಕ ಹೇಳಿದ್ದಾರೆ. ಶುಭವಾಗಲಿ. ನಮಸ್ಕಾರ.